ಎಲ್ಲ ಮುಗೀತು. ಈಗ ಅಮ್ಮ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. 4 ಗಂಟೆ 3 ಗಂಟೆಗೆ ಹೋಗೋಣ ಪ್ರಯತ್ನ ಮಾಡಿದೆ, ಆಗಿಲ್ಲ. 4 ಗಂಟೆ ಆಯ್ತು. ಈಗ ಇವಾಗ ಹೋಗ್ತಾ ಇದ್ದೀನಿ. ಸರಿ, ನೋಡಿ ಯಾರೂ ಇಲ್ಲ ಎದುರುಗಡೆ. ಅಲ್ಲಿ ಮುಂದೆ ಇರ್ತಾರೆ, ಚಪ್ರದ ಹತ್ರ ಇರ್ತಾರೆ, ಮಂಟಪ ಹತ್ರ ಇರ್ತಾರೆ. ಇಲ್ಲಿ ಯಾರೂ ಇರಲ್ಲ ಅಷ್ಟೇ. ಅಮ್ಮನ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅಲ್ಲಿ ಅಮ್ಮನ ಮೂರ್ತಿ ನೋಡಿ ಇಬ್ರು, ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಇಬ್ರು ಸೇರಿ ಡ್ರಾಯಿಂಗ್ ಬಿಡಿಸ್ತಾ ಇದ್ರು. ಎಲ್ಲಿನವರು ಅಂತ ಕೇಳಿದೆ, ಸಿರ್ಸಿನವರು ಅಂದರು. ಅವ್ರ ಹೆಸರು ಕೇಳೋಕ್ಕಾಗಿಲ್ಲ ನನಗೆ, ಸಾರಿ. ಈಗ ಅಮ್ಮನ ದರ್ಶನ ಮಾಡೋಣ. ಅದು ಪೇಂಟಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ ಅಂತ ಹಾರೈಸ್ತೀನಿ. ಬ್ಯಾಂಗಲ್ಸ್ ತಗೊಳ್ತಾ ಇದ್ದೀನಿ. ಮನೆಗೆ ನೆಂಟರು ಬಂದಿದ್ದಾರೆ, ಫ್ರೆಂಡ್ಸ್ ಬಂದಿದ್ದಾರೆ, ಅಕ್ಕಪಕ್ಕ ಜನಕ್ಕೆ ಎಲ್ಲರಿಗೂ ತಗೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಇದ್ದಾರೆ. ಅಮ್ಮನ ಮನೆ ಎದುರುಗಡೆ ಸಣ್ಣ ಪಾಪು ಇದೆ, ಆ ಪಾಪುಗೂ ತಗೊಳ್ತಾ ಇದ್ದೀನಿ. ಕೆಳಗಡೆ ಪಾಪುಗೂ ತಗೊಂಡಿದ್ದೀನಿ, ಈ ಎದುರುಗಡೆ ಮನೆ ಪಾಪುಗೂ ತಗೊಂಡಿದ್ದೀನಿ, ಮತ್ತೊಂದು ಪಾಪುಗೂ ತಗೊಳ್ತೀನಿ. ನೋಡಿ, ಇವಾಗ ಎಲ್ಲ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೀನಿ, ಅದೆಲ್ಲ ತೋರಿಸ್ತೀನಿ. ಇದು ಹನಿಗೆ ಅಂತ, ಹನಿ ಫ್ರೆಂಡ್ಸಿಗೆ ತಗೊಳ್ತಾ ಇರೋದಂಥದ್ದು. ಇದು ನೋಡಿ ಹೆಂಗಿದೆ ಕಮೆಂಟ್ ಮಾಡಿ. ಬಳೆ ಬ್ಯಾಂಗಲ್ಸ್ ಎಲ್ಲ ಹೆಣ್ಮಕ್ಳಿಗೆ ಬ್ಯಾಂಗಲ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಕೈ ತುಂಬ ಇರಬೇಕು. ಈಗಿನ ಮಕ್ಕಳು ಬಳೆ ಹಾಕೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಅದು ಹನಿಗೆ ತಗೋ ಬ್ಯಾಂಗಲ್ಸ್ ಅಂದರೆ ತಗೊಳ್ಳೇ ಇಲ್ಲ. ಎಷ್ಟೇ ಹೇಳಿದ್ರು ಅವ್ರ ಕೈಯಲ್ಲಿ ಬ್ರೆಸ್ಲೆಟ್ ಇತ್ತು, ಅದಕ್ಕಿಂತ ಮುಂಚೆನೂ ಬಳೆ ಹಾಕ್ತಾಯಿಲ್ಲ, ಇದ್ಲು ಇವಾಗೂ ಹಾಕ್ತಾಯಿಲ್ಲ. ಸೋನು ಹಠ ಮಾಡಿ ಒಂದು ಸೆಟ್ ಕೊಡಿಸಿದ್ದಾನೆ, ಹಾಕ್ತಾಳೋ ಇಲ್ಲ ಗೊತ್ತಿಲ್ಲ. ನಂತರ ಇದು ವಾಸ್ತು ಪ್ರಕಾರ ಕೀಪಂಚ್ ನಾನು ತೋರಿಸ್ತಾ ಇರೋದಂಥದ್ದು. ಇದು ತುಂಬ ಚೆನ್ನಾಗಿರುತ್ತೆ. ನಾನು ನಿಮಗೆ ಲಾಂಗ್ ಮಾಡೋದ ತೋರಿಸ್ತೀನಿ ಯಾವುದು ಏನೇನು ತೊಗೊಳ್ದೆ ಎಲ್ಲ ಅಂತ. ಒಂದಕ್ಕೆ ಬಂದು 100 ಕೊಟ್ಟೆ, ಅದು ಡಬಲ್ದು ಇತ್ತು. ಇದು ಅಷ್ಟೇ ಸ್ಟೋನು. ನಾನು ಸ್ಟೋನ್ಸ್ ಎಲ್ಲ ಹಾಕ್ತೀನಿ, ಬ್ಯಾಂಗಲ್ಸ್ ಇದ್ದರೂ ಕೂಡ ಸ್ಟೋನ್ಸ್ ಎಲ್ಲ ಹಾಕ್ತೀನಿ. ಸ್ಟೋನು ಎಲ್ಲ ತೊಗೊಳಿದ್ದೀನಿ ನಾನು. ನೋಡ್ತಾ ಇರ್ಬೋದು. ಹನ್ನಿಗೇನೋ ಬೇಕು ಅಂದು, ಅವಳೇನು ಯೂಸ್ ಮಾಡಲ್ಲ. ವಾಚೆಲ್ಲ ಜಸ್ಟ್ ನೋಡ್ತಾ ಇದ್ದೀನಿ. ಇಂಥ ವಾಚೆಲ್ಲ ನಾವೇನು ಹಾಕ್ಕೊಳ್ಳಲ್ಲ, ಜಸ್ಟ್ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಮಕ್ಕಳಿಗಂತ ತೊಗೊಳ್ದೆ, ಚೆನ್ನಾಗಿರುತ್ತಲ್ಲ ಮಕ್ಕಳು ಕೈಯಲ್ಲಿ ವಾಚ್ ಇದ್ದರೆ ನೋಡೋಕ್ಕೆ. ಇಲ್ಲಿ ನೋಡಿ ಕೀ ಚೈನು ಹನಿ ತೊಗೊಳಿರೋದಂಥದ್ದು. ಇದು 100ಗೆ 3 ಅಂತ ಹೇಳಿದ್ರು. ಅಂದರೆ 100ಗೆ 100 ರೂಪಾಯಿಗೆ 3 ಪೀಸ್ ಅಂತ ಹೇಳಿದ್ರು. ಇದನ್ನು ಅಷ್ಟೇ 100 ರೂಪಾಯಿಗೆ 3 ಪೀಸ್ ಅಂದರು. ನಾನು ಬೇರೆ ಥರದ್ದು ನಮ್ಮ ಕೊರಗಜ್ಜಂದು ನಾನು ತೊಗೊಳ್ದೆ. ನನ್ನಲ್ಲಿ ನೋಡ್ತಾ ಇರ್ಬೋದು, ಏನೋ ಕೈ ಗ್ಲೋಸು, ಪ್ಯಾಕೆಟ್, ಏನೇನೋ ವೆರೈಟಿ ಇತ್ತು. ಏನೇ ತೊಗೊಳಿದ್ರು 100 ಇತ್ತು ಅಲ್ಲಿ. ನೋಡಿ ಏನೇನು ತೊಗೊಳ್ದೆ ಅಂತ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಪಾಪ ಕಷ್ಟಪಡ್ತಾರೆ. ಬಾರ್ಗಿನ್ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಅವ್ರ ಹತ್ರ, ಯಾಕಂದರೆ ಜಾಗದ ರೇಟು ಕಟ್ತಾ ಇದ್ದಾರೆ ಅವರು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಳ್ಳಿ. ಅಂದರೆ ಎಷ್ಟು ಕೊಟ್ಟು ತೊಗೊಳ್ಳಿ ಅಂತ ನಾನು ಆ ಥರ ಹೇಳ್ತಾಯಿಲ್ಲ. ಬಾರ್ಗಿನ್ ಮಾಡಿ, ಒಂದು 5 ರೂಪಾಯಿ 10 ರೂಪಾಯಿ ಅಷ್ಟೇ ಬಾರ್ಗಿನ್ ಮಾಡಿ, ಅದಕ್ಕಿಂತ ಹೆಚ್ಚಾಗಿ ಮಾಡಬೇಡಿ ಅಂತೀನಿ. ನೀ ಮುಂದೆ ಹೋಗಕ್ಕ, ನೀನು ವಿಡಿಯೋ ಮಾಡಿ ಚೆನ್ನಾಗಿ. ಈಗ ನೋಡ್ತಾ ಇದ್ದೀರಲ್ಲ, ಬ್ಯಾಂಗಲ್ಸ್ ಎಲ್ಲ ತೊಗೊಳ್ದೆ. ನೋಡ್ಬೋದು ಏನೇನು ತೊಗೊಳ್ದೆ ಅಂತ. ಎಲ್ಲ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆಲ್ಲ ತೊಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ.
ನಾನು ಹೋದ ನಂತರ ತೋರಿಸ್ತೀನಿ ಬ್ಯಾಂಗಲ್ಸ್ ಎಲ್ಲ ತೊಗೊಂಡಿರೋದಂಥದ್ದು. ಒಂದು ಬ್ಯಾಗ್ ಇದೆ, ಕೀ ಚೈನ್ ಇದೆ, ಪಂಚ್ ಇದೆ, ಮತ್ತೇನೇನು ತೊಗೊಂಡಿದ್ದು? ತಗೊಂಡಿದ್ದೀರಿ ಸುಮಾರು. ಅವಳು ತೊಗೊಂಡಿದ್ದಾಳೆ, ನಾನು ತೊಗೊಂಡಿದ್ದೀನಿ, ನೋಡ್ಬೋದು. ಆದರೆ ಜನ ಅಷ್ಟಿಲ್ಲ, ನೆನೆ ಗ್ರಹಣ ಆದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಅಮ್ಮ ಇವತ್ತು ಹೋಗ್ತಾ ಇದ್ದಾಳೆ. ನನಗೆ ಸ್ವಲ್ಪ ಬೇಜಾರಾಗ್ತದೆ, ಯಾಕಂದರೆ 7 ದಿನ ಹೆಂಗೆ ಕಳೀತೋ ಗೊತ್ತಾಗಿಲ್ಲ, ಜಾತ್ರೆ ಎಲ್ಲ ಹೆಂಗೆ ಕಳೀತೋ ಗೊತ್ತಾಗ್ತಾ ಇಲ್ಲ. ಇವತ್ತು ಇಷ್ಟು ದಿನ ಖುಷಿಯಲ್ಲಿದ್ರಿ, ಇವತ್ತೊಂದು ಸ್ವಲ್ಪ ನೋವಾಗ್ತಿದೆ ಮನಸ್ಸಿಗೆ. ಎಷ್ಟು ಜನ ಇದ್ದಾರೆ ಅಂತ. ಬನ್ನಿ, ತೇರು ಒಂದು ನೋಡಿದ್ರಲ್ಲ ನೀವು ಏನು ಅಂತ, ತೇರು ನೋಡಿ. ಸೊ ಇವತ್ತು ಅಮ್ಮ ಹಿಂಗೆ ಬನ್ನಿ, ನಾನು ತೋರಿಸ್ತಾ ಹೋಗ್ತೀನಿ ಅಂಗಡಿಯಿಂದ ಏನೇ. ಇದು ಆಪೋಸಿಟ್ ತೋರಿಸಿ. ಇನ್ನು ಅಂಗಡಿ ಏನು ಓಪನ್ ಆಗಿಲ್ಲ, ಫುಲ್ಲು ಕ್ಲೋಸ್ ಇದೆ. ಜಾತ್ರೆ ಮುಗಿದು ಸ್ವಲ್ಪ ಬೇಗನೆ ಮುಗೀತು, ನಿನ್ನೆ ಎಲ್ಲ 4 o'clock ಮುಗೀತು. ಈಗ ಬನ್ನಿ ಅಂಗಡಿ ಎಲ್ಲ ತೋರಿಸ್ತೀನಿ, ಎಲ್ಲ ಕ್ಲೋಸ್ ಇದೆ. ಒಂದು ರೌಂಡ್ ಹಿಂಗೆ ಹೋಗಿ ಬರೋಣ ಬನ್ನಿ. ಅಲ್ಲಿ ಜಸ್ಟ್ ಹಿಂಗೆ ಹೋಗಿ ಬರೋಣ ಅಷ್ಟೆ. ಸ್ಲೋ ನಂದು ಬರಲಿ. ನೋಡ್ತಿರ್ಬೋದಲ್ವಾ? ಚೆನ್ನಾಗಿದ್ದೀರಾ? ನೋಡ್ತಾ ಇರ್ಬೋದು, ಇಲ್ಲಿ ಬಂದಿದ್ದೀನಿ. ನಾಗರಸಭೆ ಸಿರ್ಸಿ ಅಂತ ಇದೆ, ಅವ್ರು ಮಾಡಿದಂಥದ್ದು ಅಂತ ಅನಿಸುತ್ತೆ. ಲೈಟಿಂಗ್ ತುಂಬ ಸೂಪರ್ ಆಗಿ ಮಾಡಿದ್ದಾರೆ, ತುಂಬ ಇಷ್ಟ ಆಯಿತು ನನಗೆ. ಮೊನ್ನೆ ಬಂದಿದೆ, ಫುಲ್ಲು ರಶ್ ಇತ್ತು. ಅಂದರೆ ಇದನ್ನ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತಾ ಇದ್ದೀನಿ, ಡಿಲೇ ಆಗಿ ಮಾಡ್ತಾ ಇದ್ದೀನಿ, ಸಾರಿ ಅಂತ ಕೇಳ್ತಾ ಇದ್ದೀನಿ. ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಮಾಡೋಣ ಬೇಡ. ಅದು ಹೆಂಗೆ ಲೆಕ್ಕ ಹಿಡಿತಾರೆ ಗೊತ್ತಾಗಿಲ್ಲ. ಕೋಟೆಕೆರೆ ಹತ್ರ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಬಂದ ಭಕ್ತರಿಗೆಲ್ಲರಿಗೂ ಭೀಮಣ್ಣ ನಾಯ್ಕ ಅವರು, ಅವರಿಗೆ ಸಹ ಕುಟುಂಬ ದೇವರು ತಾಯಿ ಅವರಿಗೆ ಚೆನ್ನಾಗಿಟ್ಟಿರಲಿ ಅಂತ ಹಾರೈಸ್ತಾ ಇದ್ದೀನಿ. ಮತ್ತೊಂದ್ಸಲಿ ಇವಾಗ ಪೂಜೆ ಮುಗೀತು, ನಾನು ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ತಿದ್ದೀನಿ. ನನ್ನ ಹೇರ್ ಸ್ಟೈಲ್ ನೋಡಿ ನಗಡಬೇಡಿ. ಈಗ ಪೂಜೆ ಆಯಿತು. ಬ್ಯಾಂಗಲ್ಸು ಮೊನ್ನೆ 4000 ತೊಗೊಳ್ದೆ, ಈಗ ಇನ್ನೊಂದು 1000 ತೊಗೊಂಡಿದ್ದೀನಿ. ಇವತ್ತು ಬರೋರಿದ್ದಾರೆ, ಅವರಿಗೆಲ್ಲ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಅವರಿಗೂ ತೊಗೊಂಡಿದ್ದೀನಿ. ಮತ್ತೇನಂದರೆ ವಿಶೇಷ, ಇವತ್ತು ಅಮ್ಮ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ. ಅಂದರೆ ಜಾತ್ರೆ ಇವತ್ತಿಗೆ ಮುಗೀತು. ತುಂಬ ನೋವಾಗ್ತಾ ಇದೆ ನನಗೆ, ಜಾತ್ರೆ ಮುಗೀತು ಅಂತ. ಅದಕ್ಕೆ ಸ್ವಲ್ಪ ಸೈಲೆಂಟಾಗಿ ದುಃಖದಲ್ಲಿದ್ದೀನಿ. ನನಗೆ ಆ ದಿನ ಹೋಗ್ತಿದೆ ಬೆಳಗ್ಗೆ ಜಾವ, ಆದರೆ ಇವತ್ತು ಹೋಗಿದ್ದೀನಿ. ಅಮ್ಮನ ಮಕ್ಕ ಸ್ವಲ್ಪ ಸಣ್ಣ ಆಗ್ತಾ ಇದೆ, ಗಂಡನ ಮನೆಗೆ ಹೋಗ್ತಾ ಇದ್ದಾರಲ್ವ, ಅದಕ್ಕೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿದಿನ ಲಾಗ್ ಮಾಡ್ತಾ ಹೋಗ್ತೀನಿ, ಯಾಕಂದರೆ 6-7 ತಿಂಗಳ ಫುಲ್ಲು ಗ್ಯಾಪ್ ಆಗಿತ್ತು ಕಾರಣದಿಂದ. ಮತ್ತೇನಂದರೆ ಈ ಹೇರ್ ಸ್ಟೈಲ್ ನೋಡಿ ಯಾರು ಏನು ಮಾತಾಡೋಕ್ಕೆ ಹೋಗಬೇಡಿ, ಕೈ ಮುಗಿ ಕೇಳ್ತಾ ಇದ್ದೀನಿ. ಏನಿದ್ರು ತಪ್ಪಿದ್ರು ಕ್ಷಮಿಸಿ ಅಂತ ಹೇಳ್ತೀನಿ ನಾನು. ಬನ್ನಿ.